ಆಯಿತು, ಸಮಾಜ ಸ್ವೀಕಾರ ಮಾಡಲಿಲ್ಲ. ಇವತ್ತಿಗೂ ಸಹಿತ ಅದೇ ಪರಿಸ್ಥಿತಿ ಅದ. ಇವತ್ತಿಗೂ ಸಹಿತ ಈ ನಮ್ಮ ಸಮಾಜ ಈ ಒಂದು ಸಂಪ್ರದಾಯಗಳ ನೆಲೆಗಟ್ಟಿನಲ್ಲೇ, ಸಂಸ್ಕೃತಿ ಹೆಸರಿನಲ್ಲೇ ಗಂಡು ಹೆಣ್ಣುಗಳ ಮಧ್ಯದಲ್ಲೇ ಒಂದು ಅಂತರ ಕಾಯ್ಕೊಂಡು ಹೋಗಿ, ಒಂದು ವೇಳೆ ಅಂತರ್ಜಾತೀಯ ಅಥವಾ ಧರ್ಮೀಯ ವಿವಾಹಗಳಾದ್ರೆ ಆ ಒಂದು ಏನಪ್ಪ ಅಂದರೆ ಸಮಾಜದ ಬಿಸಿಗೆ ಅನೇಕ ಯುವ ಜೀವನಗಳು ನಶಿಸಿ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಕೊಲೆಗಳಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ತಡಿಬೇಕಾಗಿತ್ತು. ಅದನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈ ಥರ ಒಳ್ಳೆಯ ಕೆಲಸವನ್ನು ಮಾಡಿದ. ಕರ್ನಾಟಕ ವಿವಾಹ ಆಯ್ಕೆ ಸ್ವಾತಂತ್ರ್ಯ ಹಾಗೂ ಮರ್ಯಾದೆ ಮತ್ತು ಸಂಪ್ರದಾಯ ಹೆಸರಿನಲ್ಲಿ ಅಪರಾಧಗಳ ಪ್ರತಿಬಂಧಕ ಮತ್ತು ನಿಷೇಧ ಅದಕ್ಕೆ ಟೈಟಲ್ ಕೊಟ್ಟಾರಪ್ಪ ಅಂದರೆ ಇವ ನಮ್ಮವ ಅನ್ನುವಂಥ ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ರು. ಅದು ಸ್ವೀಕಾರವಾಗ್ಯದ. ಯಾಕಂದರೆ ಇದನ್ನು ಆಧುನಿಕ ಕಾಲಕ್ಕೆ ದೃಷ್ಟಿ ಇಟ್ಕೊಂಡಾಗಲಿ ಯಾವಾಗಲೂ ಆಯಾ ಕಾಲಕ್ಕೆ ಆಧುನಿಕ ಕಾಲ ಅಂದರೆ ಅದು ಆ ಸಂದರ್ಭದಲ್ಲಿ ಇದನ್ನು ಒಪ್ಪಿಕೊಳ್ತಾ ಬಂದಿದೆ ಸಮಾಜ, ಮುಂದುವರಿತಿಲ್ಲ ಸಮಾಜ. ಆದರೂ ನಮ್ಮಲ್ಲಿ ಕಠೋರ ಸಂಪ್ರದಾಯವಾದಿ ಜನ ಅದನ್ನು ಆದಷ್ಟು ಹೆಚ್ಚಿಗೆ ಹೋಗುವಂಥದ್ದು, ದೂರ ಮಾಡುವಂಥದ್ದು ಮಾಡ್ತಾ ಇರ್ತಾರೆ. ಅದರಾಗೂ ಇವತ್ತಂತೂ ಇನ್ನೂ ಜೋರಾಗಿದೆ. ಅಂತರ್ಧರ್ಮೀಯ ವಿವಾಹ ಅದಪ್ಪ ಅಂದ್ರೆ ಮುಗಿದೋಗ್ಬಿಡ್ತು. ಅದು ಹೇಳುವಂಥದ್ದು ಇಲ್ಲ. ಯಾಕಪ್ಪ ಅಂದ್ರೆ ಅದಕ್ಕೆ ಲವ್ ಜಿಹಾದು ಮತ್ತೇನೋ ಮಾಡಿ ಅದರಲ್ಲೂ ಹಿಂದೂ ಹೆಣ್ಣು ಮಗುವಿನ ಜೊತೆಗೆ ಯಾರಾದರೂ ಮುಸ್ಲಿಮ್ ಅಥವಾ ಇನ್ನುಳಿದ ಧರ್ಮೀಯ ಮದುವೆ ಆದಪ್ಪ ಅಂದ್ರೆ ಅದು ಇನ್ನೂ ದೀರ್ಘಕ್ಕೆ ಹೋಗುವಂಥದ್ದು ನಾವು ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೀವಿ. ಅದೇ ಜಾತಿಗಳಲ್ಲೂ ಸಹಿತ ಅದೇ ಪರಿಣಾಮಗಳನ್ನ ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನದಲ್ಲಿ ಮೇಲಿಂದ ಸಾವುಗಳು ಆಗ್ತಾ ಇರ್ತಾವೆ. ಅದಕ್ಕೆ ಮರ್ಯಾದೆಗೇಡು ಅಂತೇಳಿ ಅದು ನಮ್ಮ ಮನೆತನದ ಹೆಸರು ಕೆಡಿಸಿದ್ಲು ಹೆಣ್ಮಗಳು. ಅದಕ್ಕೆ ಈ ಹತ್ಯೆ ಅನ್ನುವಂಥ ಇಂಥದನ್ನೆಲ್ಲ ತಡೆ ಸಲುವಾಗಿ ಅಂತರ್ಜಾತಿ ವಿವಾಹಗಳನ್ನು ಧರ್ಮೀಯ ವಿವಾಹಗಳನ್ನು ತಡೆ ಸಲುವಾಗಿ ಮಸೂದೆ ಅಂತಂದಿದ್ದಾರೆ. ನಿಜವಾಗಿಯೂ ಇದು